ಜೆಂಟಲ್ಮನ್, ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಕ್ಷದಲ್ಲಿ ಗೊಂದಲ, ಹಗ್ಗಜಗ್ಗಾಟ, ಆರೋಪ ಪ್ರತ್ಯಾರೋಪ, ಏಟು ಎದುರೇಟು, ಮಾತು ಪ್ರತಿಮಾತು ನಿಲ್ತಾ ಇಲ್ಲ. ಈಗ ನೋಡಿ, ರಾಜ್ಯ ಸರ್ಕಾರದಲ್ಲಿ ಯಾವಾಗ ಸಿದ್ದರಾಮಯ್ಯನವರು ದಾಖಲೆಯ 17ನೇ ಬಜೆಟ್ ಅನ್ನು ಮಂಡಿಸ್ಬಿಟ್ರೋ, ಆ ಬಜೆಟ್ಗೆ ಪ್ರತಿಪಕ್ಷದವರು ಏನ್ ಹೇಳ್ತಾರೆ, ಪ್ರತಿಪಕ್ಷದವರು ಯಾವ ರೀತಿ ವಿರೋಧ ಮಾಡಿದ್ರು ಅನ್ನುವಂಥದ್ದು ಮುಖ್ಯ ಆಗ್ತಾನೆ ಇಲ್ಲ. ಅದು ವಿಶೇಷ ಅಲ್ವೇ ಅಲ್ಲ. ವಿಶೇಷ ಏನ್ ಗೊತ್ತಾ, ಸ್ವಪಕ್ಷದವರೇ ಯಾವ ರೀತಿ ಈ ಬಜೆಟ್ಗೆ ಟೀಕೆ ಮಾಡ್ತಿದ್ದಾರೆ ಅನ್ನುವಂಥದ್ದು. ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೆ ನೇರ ವಾಗ್ದಾಳಿಯನ್ನ ನಡೆಸ್ತಿದ್ದಾರೆ. ಇದು ಕೆಲಸಕ್ಕೆಲ್ಲದ ಬಜೆಟು, ನಮಗೇನು ಇದರಿಂದ ಅನುಕೂಲ ಆಗ್ತಾ ಇಲ್ಲ, ನಮಗೆ ಇದರಿಂದ ಯಾವುದೇ ಫಾಯ್ದೆ ಇಲ್ಲ ಅನ್ನುವಂಥ ಮಾತನ್ನ ಸ್ವಪಕ್ಷದ ಕಾಂಗ್ರೆಸ್ ಶಾಸಕರೇ, ಚುನಾಯಿತ ಪ್ರತಿನಿಧಿಗಳೇ ಹೇಳ್ತಾ ಇರತಕ್ಕಂಥದ್ದು ರಾಜ್ಯ ಸರ್ಕಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಎಷ್ಟು ದೊಡ್ಡ ಮಟ್ಟದ ಒಂದು ಭಿನ್ನಮತ ಎದ್ದು ನಿಂತಿದೆ ಅನ್ನುವಂಥದ್ದು ತೋರಿಸ್ತಾ ಇದೆ ಅಲ್ವಾ. ಹಾಗಾದ್ರೆ ಯಾರು ಈ ರೀತಿಯ ಮಾತುಗಳನ್ನ ಹೇಳಿದ್ರು, ಏನು ಹೇಳಿದ್ರು, ಯಾಕೆ ಹೇಳಿದ್ರು, ಯಾರಿಗೋಸ್ಕರ ಹೇಳಿದ್ರು ಮತ್ತು ಯಾವ ಉದ್ದೇಶವನ್ನ ಇಟ್ಕೊಂಡು ಹೇಳಿದ್ರು ಅನ್ನುವಂಥ ಮಾಹಿತಿಯನ್ನ ನಾನು ನಿಮಗೆ ಇವತ್ತಿನ ಎಕ್ಸ್ಪ್ಲೇನರ್ ನಲ್ಲಿ ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಯಾವಾಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈ ರಾಜ್ಯದ ಬಜೆಟ್ ಅನ್ನ 4,48,000 ಕೋಟಿ ರೂಪಾಯಿ ಬಜೆಟ್ ಅನ್ನು ಮಂಡಿಸ್ಬಿಟ್ರು, ಜೊತೆಗೆ ಜನಪರವಾದ ಬಜೆಟ್, ಎಲ್ಲರಿಗೂ ಹೊಂದುವಂತ ಬಜೆಟ್, ಯಾರಿಗೂ ತೆರಿಗೆ ಹೊರೆಯಾಗದಂತ ಬಜೆಟ್ ಅನ್ನು ಮಂಡಿಸ್ಬಿಟ್ರು, ರಾಜ್ಯದ ಬೇರೆ ಬೇರೆ ವಲಯಗಳಿಂದ ಒಂದು ರೀತಿಯ ಬೇರೆ ಬೇರೆ ಅಭಿಪ್ರಾಯಗಳು ವ್ಯಕ್ತವಾದವು. ಎಂದಿನಂತೆ ವಿಪಕ್ಷಗಳು ತಮ್ಮ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆಶ್ಚರ್ಯ ಅಂತಂದ್ರೆ ಅದು ಸರಳ ಬಿಡಿ, ಯಾವುದೇ ಪಕ್ಷ ಬಜೆಟ್ ಮಂಡಿಸಿದ್ರು ವಿಪಕ್ಷ ಇದರಲ್ಲಿ ಏನು ತೂಕ ಇಲ್ಲ, ಇದು ವೇಸ್ಟ್ ಬಜೆಟ್ ಅಂತ ಹೇಳುವಂಥದ್ದು. ಆದ್ರೆ ಈಗ ಬಜೆಟ್ ಕುರಿತಂತೆಯೇ ರಾಜ್ಯ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ರೀತಿಯ ದೊಡ್ಡ ವಿರೋಧ ಹುಟ್ಕೊಂಡಿದೆ. ಅದು ಬಜೆಟ್ಗೆ ಸಂಬಂಧಿಸಿದ್ದಲ್ಲ. ಹಾಗೆ ನೋಡಿದ್ರೆ ಮೇಲ್ನೋಟಕ್ಕೆ ಹೊರೆಯಾಗದ ಬಜೆಟ್ ಅನ್ನ ಸಿದ್ದರಾಮಯ್ಯನವರು ಕೊಟ್ಟಿದ್ದಾರೆ. ತಮ್ಮ ಕೈಲಿ ಸಾಧ್ಯವಾದಷ್ಟು ಎಲ್ಲಾ ಒಂದು ಇಲಾಖೆಗಳಿಗೂ ಮತ್ತು ಕ್ಷೇತ್ರಗಳಿಗೂ ಒಂದಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ರಾಜಕಾರಣ ನುಸಿಳಿಬಿಟ್ಟಿದೆ. ರಾಜಕಾರಣ ನುಸಿಳಿ ಸಿದ್ದರಾಮಯ್ಯನವ್ರನ್ನ ತೆಗಳ್ತಾ ಹೋದ್ರೆ ಈಗ ಜನ ಬೈತಾರೆ ಅನ್ನೋ ದೃಷ್ಟಿಯಲ್ಲಿ ಸಿದ್ದರಾಮಯ್ಯನವ್ರನ್ನ ಬಜೆಟ್ ಅನ್ನ ಇದೇ ಕಾಂಗ್ರೆಸ್ ನಾಯಕರು ತೆಗೊಳ್ಳೋದಕ್ಕೆ ಶುರುವಾಗಿದ್ದಾರೆ. ಹಾಗಾದ್ರೆ ಯಾರು ಆ ರೀತಿ ತೆಗೊಳ್ಳೋದಕ್ಕೆ ಶುರುವಾಗಿರ್ತಕ್ಕಂಥದ್ದು ನೋಡಿ, ಬಜೆಟ್ ಮಂಡನೆಯಾದ ಮರುದಿನವೇ ರಾಮನಗರದ ಶಾಸಕ ಇಕ್ಬಾಲ್ ಹುಸೇನ್ ತಮ್ಮ ಅಪಸ್ವರವನ್ನ ಎತ್ತುತ್ತಾ ಬಂದರು. ಈಗ ಮತ್ತೊಮ್ಮೆ ಅವರು ತುಂಬಾ ದೊಡ್ಡದಾಗಿ, ಅಂದ್ರೆ ರಾಮನಗರದ ಕಾಂಗ್ರೆಸ್ ಶಾಸಕ ಡಿ.ಕೆ. ಶಿವಕುಮಾರ್ ಬಣದ ಕಾಂಗ್ರೆಸ್ ಶಾಸಕ ಡಿ.ಕೆ. ಶಿವಕುಮಾರ್ ಅವರ ಆಪ್ತರು ಆಗಿರ್ತಕ್ಕಂಥ ಇಕ್ಬಾಲ್ ಹುಸೇನ್ ಸಿದ್ದರಾಮಯ್ಯನವರ ಬಜೆಟ್ ಬಗ್ಗೆ ಮತ್ತೆ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಈ ಬಜೆಟ್ ಇಂದ ನಮಗೇನು ಅನುಕೂಲ ಆಗಿಲ್ಲ, ನಮ್ಮ ಕ್ಷೇತ್ರಕ್ಕೆ ಏನು ಡೆವಲಪ್ಮೆಂಟ್ ಆಗಿಲ್ಲ, ನನಗೆ ಸಮಾಧಾನ ತಂದಿಲ್ಲ ಅನ್ನುವಂಥ ಮಾತನ್ನ ರಿಪೀಟೆಡ್ಲಿ ಹೇಳ್ತಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ರಿಪೀಟೆಡ್ಲಿ ಅವ್ರು ಹೇಳ್ತಾ ಇದ್ದಾರೆ ಮಾಧ್ಯಮದವರ ಮುಂದೆ. ಅಂದ್ರೆ ಅವರ ಉದ್ದೇಶ ಏನು ಅನ್ನೋದು ನೆಕ್ಸ್ಟ್ ನೋಡೋಣ. ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ನನ್ನ ಕ್ಷೇತ್ರಕ್ಕೆ ಅನ್ಯಾಯವಾಗಿದೆ, ರಾಮನಗರ ಚರಂಡಿ ರಸ್ತೆಗಳ ಅಭಿವೃದ್ಧಿಗಾಗಿ ನಾನೊಂದಷ್ಟು ಅನುದಾನವನ್ನು ಕೇಳಿದ್ದೆ, ಕೊಟ್ಟಿಲ್ಲ ಸಿದ್ದರಾಮಯ್ಯನವರು. ಜೊತೆಗೆ ರೇಷ್ಮೆ ರೈತರ ಹಿತಾಸಕ್ತಿ ಬಗ್ಗೆ ಒಂದಷ್ಟು ಅನುದಾನಗಳನ್ನ, ಯೋಜನೆಗಳನ್ನ ಕೇಳಿದ್ದೆ, ಆ ಬಗ್ಗೆನೂ ಕೂಡ ಯಾವುದೇ ಪ್ರಸ್ತಾಪ ಬಜೆಟ್ ಅಲ್ಲಿಲ್ಲ. ರಾಮನಗರ ಪ್ರವಾಸೋದ್ಯಮ ಅಭಿವೃದ್ಧಿಗೂ ಕೂಡ ನಾನು ಒಂದು ಪ್ರಸ್ತಾಪವನ್ನು ಮಾಡಿದ್ದೆ, ಅದಕ್ಕೂ ಕೂಡ ಮುಖ್ಯಮಂತ್ರಿಗಳು ಯಾವುದೇ ರೀತಿಯ ರಿಯಾಕ್ಟ್ ಮಾಡಿಲ್ಲ. ಜೊತೆಗೆ ಯಾವುದಕ್ಕೂ ಸಿಎಂ ಸ್ಪಂದಿಸಿಲ್ಲ. 10 ಬಾರಿ ನಾನು ಭೇಟಿಯಾಗಿ ಬಂದು ಕೂಡ ಯಾವುದಕ್ಕೂ ಸ್ಪಂದಿಸಿಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಬಜೆಟ್ ನಲ್ಲಿ ಈ ಬಗ್ಗೆ ಯಾವುದೇ ಪ್ರಸ್ತಾಪ ಮಾಡಿಲ್ಲ ಅನ್ನುವಂಥ ಮಾತನ್ನ ಇಕ್ಬಾಲ್ ಹುಸೇನ್ ಹೇಳಿದ್ರು. ಮುಂದುವರೆದು ಇನ್ನೊಂದು ಮಾತನ್ನ ಹೇಳ್ತಾರೆ, ನಮ್ಮದು ವೈಯಕ್ತಿಕ ಬೇಡಿಕೆ ಅಷ್ಟೇ ಅಲ್ಲ, ಇದು ವೈಯಕ್ತಿಕ ಬೇಡಿಕೆ ಅಲ್ಲ, ರಾಮನಗರ ಕ್ಷೇತ್ರದ ಡೆವಲಪ್ಮೆಂಟ್ಗೆ ಬೇಕಾಗಿರ್ತಕ್ಕಂಥ ಬೇಡಿಕೆ ಅಷ್ಟೇ, ಅನ್ಯಥಾ ಯಾರು ಭಾವಿಸಬಾರದು ಅನ್ನುವಂಥ ಒಂದು ಮಾತನ್ನು ಕೂಡ ಹೇಳ್ತಿದ್ದಾರೆ. ಹಾಗಾಗಿ ಒಂದು ರೀತಿ ತಿಪ್ಪೆ ಸಾರಿಸುವಂತ ಕೆಲಸ. ಆದ್ರೆ ಇಲ್ಲಿ ಈ ಇಕ್ಬಾಲ್ ಹುಸೇನ್ ಅವರ ಮಾತಿದೆಯಲ್ಲ, ಅದು ಎಷ್ಟು ದೊಡ್ಡ ಮಟ್ಟದ ಪರಿಣಾಮವನ್ನ ರಾಜ್ಯ ಸರ್ಕಾರದ ಮೇಲೆ, ಪಕ್ಷದ ಮೇಲೆ ಬೀರ್ತಾ ಇದೆ ಅನ್ನುವಂಥದ್ದು ನೋಡಿ. ಯಾವಾಗ ಈ ರೀತಿ ಇಕ್ಬಾಲ್ ಹುಸೇನ್ ನೆಗೆಟಿವ್ ಸ್ಟೇಟ್ಮೆಂಟ್ ಅನ್ನ ಕೊಡೋದಕ್ಕೆ ಹೋಗ್ಬಿಟ್ರು, ಆಗ ಮಧ್ಯಪ್ರವೇಶ ಮಾಡಿದ ಡಿ.ಕೆ. ಶಿವಕುಮಾರ್ ಅವರು ಏನ್ ಹೇಳಿದ್ರು ಗೊತ್ತಾ, ಇಲ್ಲಿಲ್ಲ ರಾಮನಗರಕ್ಕೆ ಒಂದಷ್ಟು ಬಜೆಟ್ ಅಲ್ಲಿ ಯೋಜನೆಗಳನ್ನ ಕೊಡಲಾಗಿದೆ. ಇಕ್ಬಾಲ್ ಹುಸೇನ್ ರಾಮನಗರಕ್ಕೆ ಜಿಲ್ಲಾ ನ್ಯಾಯಾಲಯ, ಡಿಸ್ಟ್ರಿಕ್ಟ್ ಕೋರ್ಟ್ ಅನ್ನ ಕೇಳಿದ್ರು, ಕೊಟ್ಟಿದೀವಲ್ಲ, ಯಾಕೆ ಅವ್ರು ಹಾಗೆ ಮಾತಾಡ್ತಾರೆ ನನಗೆ ಗೊತ್ತಿಲ್ಲ ಅನ್ನುವಂಥ ಒಂದು ಮಾತನ್ನ ಈ ಡಿ.ಕೆ. ಶಿವಕುಮಾರ್ ಅವರೇ ಹೇಳಿರ್ತಕ್ಕಂಥದ್ದು.
ಇಕ್ಬಾಲ್ ಹುಸೇನ್ಗೆ ಎಲ್ಲೋ ಒಂಚೂರು ಅಸಮಾಧಾನ ಇದೆ, ಹಾಗಾಗಿ ಹೀಗೆ ಮಾತಾಡ್ತಾರೆ ಅನ್ನುವಂಥ ಒಂದು ಮಾತನ್ನು ಕೂಡ ಸಮರ್ಥಿಸಿಕೊಂಡಿರ್ತಕ್ಕಂಥದ್ದು ಡಿ ಕೆ ಶಿವಕುಮಾರ್. ಇದಷ್ಟೇ ಅಲ್ಲ, ಈ ಒಂದು ಬಜೆಟ್ನ ವಿರುದ್ಧ ಅಥವಾ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರುದ್ಧದ ಹೇಳಿಕೆ ಕೇವಲ ಇಕ್ಬಾಲ್ ಹುಸೇನ್ಗೆ ನಿಂತಿಲ್ಲ. ಅದು ಮಾಗಡಿಯ ಶಾಸಕ ಆಗಿರ್ತಕ್ಕಂಥ ಎಚ್ ಸಿ ಬಾಲಕೃಷ್ಣ ಕೂಡ ಅಸಮಾಧಾನವನ್ನ ಬಜೆಟ್ ಬಗ್ಗೆ ವ್ಯಕ್ತಪಡಿಸಿದ್ದಾರೆ. ಕೇವಲ ಎಚ್ ಸಿ ಬಾಲಕೃಷ್ಣ ಅಲ್ಲ ನೋಡಿ, ನಾನೊಂದಷ್ಟು ಹೆಸರುಗಳು ಹೇಳ್ಕೊಂಡು ಹೋಗ್ತೀನಿ. ಚನ್ನಗಿರಿಯ ಶಾಸಕ ಶಿವಗಂಗಾ ಬಸವರಾಜ್ ಇದಾರಲ್ಲ, ಅವರು ಕೂಡ ಸಮಾಧಾನ ವ್ಯಕ್ತಪಡಿಸಿಲ್ಲ. ಕುಣಿಗಲ್ ಶಾಸಕ ಡಾಕ್ಟರ್ ರಂಗನಾಥ್ ಕೂಡ ಸಮಾಧಾನ ವ್ಯಕ್ತಪಡಿಸಿಲ್ಲ. ಮೂಡಿಗೆರೆಯ ಶಾಸಕಿ ನಯನ ಮೋಟಮ್ಮಗೂ ಕೂಡ ಸಮಾಧಾನ ಇಲ್ಲ. ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡಗೂ ಸಮಾಧಾನ ಇಲ್ಲ. ಎಲ್ಲರ ಕಥೆ ಇದೆ. ಮದ್ದೂರಿನ ಶಾಸಕ ಕದಲೂರು ಉದಯ್ ಅಥವಾ ಮಂಡ್ಯ ಶಾಸಕ ಗಣಿಗ ರವಿ, ಈ ತರದ ಒಂದು ಲಿಸ್ಟೇ ಸಿಗುತ್ತೆ, ಒಂದು 15-20 ಜನರು. ಇವರೆಲ್ಲರೂ ಕೂಡ ಬಜೆಟ್ ಬಗ್ಗೆ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ಯಾಕೆ ಕಾಂಗ್ರೆಸ್ ಶಾಸಕರಾಗಿಯೇ ಈ ಒಂದು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ ಯೋಚನೆ ಮಾಡಿದ್ರೆ, ಇಲ್ಲಿ ಇರ್ತಕ್ಕಂಥದ್ದು ರಾಜಕಾರಣ, ರಾಜಕೀಯದ ತಂತ್ರಗಾರಿಕೆ, ಅದು ಒಳ ಸುಳಿ, ಒಳ ಮರ್ಮಗಳು. ಈಗಾಗಲೇ ನೋಡಿ, ಕುರ್ಚಿ ಕಿತ್ತಾಟಕ್ಕೆ ಸಂಬಂಧಪಟ್ಟ ಹಾಗೆ ಡಿ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಕೊಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕಳೆದ 1 ವರ್ಷಗಳಿಂದ ಈಗೇನು ನಾನು ಶಾಸಕರ ಲಿಸ್ಟ್ ಹೇಳಿದ್ನಲ್ಲ, ಇದೇ ಶಾಸಕರು ಒಂದು ರೀತಿಯ ದೊಡ್ಡ ಮಟ್ಟದ ಒಂದು ರೀತಿಯ ರಾಜಕಾರಣದ ಆಟವನ್ನ ಹಾಸ್ಯಾಸ್ಪದ ಅನ್ನೋ ರೀತಿಯಲ್ಲಿ ಆಡ್ತಿದ್ದಾರೆ. ಮೊದಲ ಬಾರಿ ಗೆದ್ದು ಬಂದಿರತಕ್ಕಂಥ ಇದರಲ್ಲಿ ಬಹುತೇಕರು, ಈ ನಯನ ಮೋಟಮ್ಮ ಆಗಿರಲಿ, ಶಿವಗಂಗಾ ಬಸವರಾಜ್ ಆಗಿರಲಿ, ಗಣಿಗ ರವಿ ಆಗಿರಲಿ, ಇವರೆಲ್ಲರೂ ಕೂಡ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದಾರೆ. ಪಕ್ಷದ ಮರ್ಯಾದೆನೂ ಇಟ್ಕೊಳ್ತಾ ಇಲ್ಲ, ಸರ್ಕಾರದ ಮರ್ಯಾದೆನೂ ಇಟ್ಕೊಳ್ತಾ ಇಲ್ಲ. ಪಕ್ಷದ ವರ್ಚಸ್ಸಿಗೆ ಧಕ್ಕೆ, ಸರ್ಕಾರದ ವರ್ಚಸ್ಸಿಗೆ ಧಕ್ಕೆ. ಏನಾದ್ರೂ ಪರವಾಗಿಲ್ಲ, ನಾವು ಹೇಳಿದ್ದೆ ಮಾತು, ಆಡಿದ್ದೆ ಆಟ, ಹೂಡಿದ್ದೆ ಲಗ್ಗೆ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಈಗ ಆಗ್ತಾ ಇರ್ತಕ್ಕಂಥದ್ದು ಇದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಎಷ್ಟೇ ಅದನ್ನ ತಿಪ್ಪೆ ಸಾರಿಸೋದಕ್ಕೆ ಹೋದ್ರು, ಪಕ್ಷದ ಮೇಲೆ, ವರ್ಚಸ್ಸಿನ ಮೇಲೆ, ಸರ್ಕಾರದ ಮೇಲೆ ಆಗ್ತಾ ಇರ್ತಕ್ಕಂಥ ಹೊಡ್ತಾ ಇದೆಯಲ್ಲ, ಅದು ದೊಡ್ಡ ಮಟ್ಟದ್ದು. ನೋಡಿ, ಈಗ ಪ್ರತಿಪಕ್ಷದವರು ಈ ಬಗ್ಗೆ ಇವತ್ತು ಸೋಮವಾರದಿಂದ ಇವತ್ತು ಅಧಿವೇಶನದಲ್ಲಿ ಈ ಬಗ್ಗೆ ಬಜೆಟ್ನ ವಿಫಲತೆಯ ಬಗ್ಗೆ ಅಥವಾ ಬಜೆಟ್ ಜನಪರವಾಗಿಲ್ಲ ಅನ್ನೋದು ಕುರಿತಂತೆ ದೊಡ್ಡ ಮಟ್ಟದ ಚರ್ಚೆಯನ್ನ, ವಾಗ್ದಾಳಿಯನ್ನ ನಡೆಸೋದಕ್ಕೆ ಶುರುವಾಗಿದ್ದಾರೆ. ಬಿಜೆಪಿ ಮತ್ತು ಜೆಡಿಎಸ್ ಶಾಸಕರು ಅವ್ರು ಮಾಡೋದು ಸಹಜ. ಯಾಕಂದ್ರೆ ಅವರು ಹೇಳ್ತಾರೆ, ಸರ್ ನಾವು ವಿಪಕ್ಷದವರು, ನಿಮಗೆ ಇಷ್ಟು ನೀವು ಹೇಳೋದು ದೊಡ್ಡ ಮಾತಲ್ಲ, ನಿಮ್ಮ ಪಕ್ಷದವರೇ ನಿಮ್ಮ ಬಜೆಟ್ ಅನ್ನ ಒಪ್ಕೊಳ್ತಾ ಇಲ್ಲ, ನಿಮ್ಮ ಬಜೆಟ್ ಬಗ್ಗೆ ನೆಗೆಟಿವ್ ಮಾತಾಡ್ತಿದ್ದಾರೆ ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯನವರಿಗೆ ಹೇಳಿದಾಗ ಅವರಿಗೆ ಆ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಈ ಎಲ್ಲಾ ಶಾಸಕರ ಉದ್ದೇಶವೂ ಅಷ್ಟೇ, ಆ ಸಿದ್ದರಾಮಯ್ಯನವ್ರನ್ನ ಮುಜುಗರಕ್ಕೀಡು ಮಾಡಬೇಕು, ಆ ಮೂಲಕ ಸಮರ್ಥ ಮುಖ್ಯಮಂತ್ರಿ ಅಲ್ಲ ಅನ್ನುವಂಥದ್ದನ್ನ ಪ್ರೂವ್ ಮಾಡೋದಕ್ಕೆ ಏನಾದರೂ ಹೊರಟಿದಾರಾ ಅನ್ನುವಂಥ ಪ್ರಶ್ನೆ ಕೂಡ ಇಲ್ಲಿ ಹುಟ್ಕೊಳ್ತಾ ಇದೆ. ಏನೇ ಆಗಲಿ, ತಮ್ಮದೇ ಪಕ್ಷದ ವರ್ಚಸ್ಸನ್ನ ಅಥವಾ ತಮ್ಮದೇ ಸರ್ಕಾರದ ವರ್ಚಸ್ಸನ್ನ ಧಕ್ಕೆ ಮಾಡೋದಕ್ಕೆ, ವರ್ಚಸ್ಸನ್ನ ಕಳೆಗುಣಿಸೋದಕ್ಕೆ ಹೊರಟಿರ್ತಕ್ಕಂಥ ಇವರ ಮೇಲೆ ಹೈಕಮಾಂಡ್ ಆಗಲಿ, ಕೆಪಿಸಿಸಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರಾಗ್ಲಿ ಏನಾದರೂ ಕ್ರಮ ಕೈಗೊಳ್ತಾರಾ ಗೊತ್ತಿಲ್ಲ. ಆದರೆ ಆ ಪಕ್ಷದಕ್ಕೆ ಮತ್ತು ಸರ್ಕಾರಕ್ಕೆ ವರ್ಚಸ್ಸಿಗೆ ಧಕ್ಕೆ ಆಗುವುದಂತೂ ಸತ್ಯ. ಇದರ ನೇರ ಪರಿಣಾಮ ಮುಂದಿನ ಚುನಾವಣೆಯಲ್ಲಿ ಖಂಡಿತ ಆಗುತ್ತೆ. ಇದು ಚುನಾವಣಾ ಇಶ್ಯೂ ಆಗೋದಂತೂ ಸತ್ಯ. ಯಾವಾಗ ಸಿದ್ದರಾಮಯ್ಯ ನಾನು ದಾಖಲೆ ಬಜೆಟ್ ಮಂಡಿಸಿದೆ ಅನ್ನೋಂಥ ಮಾತನ್ನ ಹೇಳ್ತಾರೋ, ಅವಾಗ ನಿಮ್ಮ ಪಕ್ಷದವರೇ ನಿಮ್ಮ ಬಜೆಟ್ ಅನ್ನ ಒಪ್ಕೊಂಡಿಲ್ಲ, ಇನ್ನು ನೀವೇನ್ ದೊಡ್ಡ ಭಾಷಣ ಬಿಗಿತೀರಾ ಅಂತ ವಿಪಕ್ಷದವರು ಹೇಳುವಂತ ಸಾಧ್ಯತೆ ಇದೆ. ಇದು ರಾಜಕಾರಣದ ಇಂದಿನ ಒಳ ಸುಳಿ. ಎಸ್ ವೀಕ್ಷಕರೇ, ಕಾಂಗ್ರೆಸ್ ಪಕ್ಷದ ಶಾಸಕರೇ ಹೇಗೆ ತಮ್ಮ ಸರ್ಕಾರದ ಬಜೆಟ್ ಅನ್ನ ತಿರಸ್ಕರಿಸ್ತಾ ಇದ್ದಾರೆ, ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ, ಅದರಿಂದ ಆಗ್ತಾ ಇರತಕ್ಕಂಥ ದುಷ್ಪರಿಣಾಮಗಳು ಏನು, ಅದರಿಂದ ಇರತಕ್ಕಂಥ ರಾಜಕಾರಣ, ತಂತ್ರಗಾರಿಕೆ, ಕುತಂತ್ರಗಾರಿಕೆ ಎಲ್ಲವೂ ಕೂಡ ಒಳಸುಳಿ ಒಳಮರ್ಮಗಳನ್ನ ನಿಮ್ಮ ಮುಂದೆ ನಾನು ಇಟ್ಟಿದ್ದೀನಿ. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.